ಖಾಸಗಿ ವಾಹಿನಿಯಲ್ಲಿ ವಸುದೇವ ಕುಟುಂಬ ಅನ್ನುವಂತಹ ಒಂದು ಸೀರಿಯಲ್ ಬರ್ತಾ ಇದೆ. ಅಂದರೆ ಇಡೀ ಕುಟುಂಬನೇ ಒಂದು ಅನ್ನುವಂತಹ ಅರ್ಥ ಬರುವಂತಹ ರೀತಿಯಲ್ಲಿ ಸೀರಿಯಲನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಸೀರಿಯಲ್ಗೆ ದುಡಿತಾ ಇರುವಂತಹ ಕಲಾವಿದರಿಗೆ ಆ ಒಂದು ಧಾರಾವಾಹಿಯ ನಿರ್ಮಾಣ ಮಾಡ್ತಾ ಇರುವಂತಹ ಅನಿಲ್ ಕೋರ್ಮಂಗ್ಲ ಟಾಕೀಸ್ ಅನ್ನುವಂತಹ ಒಂದು ಪ್ರೊಡಕ್ಷನ್ ಸಂಸ್ಥೆ ಅವರಿಗೆ ಸಂಭಾವನೆಯನ್ನು ಕೊಡದೆ ಸತಾಯಿಸ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದೆ. ಕಳೆದ 5-6 ತಿಂಗಳಿಂದ ಅವರಿಗೆ ವೇತನವನ್ನು ಕೊಟ್ಟಿಲ್ಲ. ಲೈಟ್ ಬಾಯ್ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಅಥವಾ ಬೇರೆ ವೆಹಿಕಲ್ ಕೊಡುವಂಥದ್ದಾಗಿರ್ಬೋದು, ಅಥವಾ ಆ ಒಂದು ಸೀರಿಯಲ್ನಲ್ಲಿ ಅಭಿನಯ ಮಾಡ್ತಾ ಇರುವಂತಹ ನಟ ನಟಿಯರಿಗೆ ಯಾರಿಗೂ ಕೂಡ ವೇತನವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಸೊ ಇದ್ರ ನಡುವೆ ಕಲಾವಿದರಿಗೆ ವೇತನವನ್ನು ಕೊಟ್ಟಿಲ್ಲ. ಆದರೆ ಅದರ ಬದಲಾಗಿ ನಾಗರಬಾವಿಯಲ್ಲಿ ಒಂದು ಹೊಸದಾದಂಥ ಒಂದು ಹೋಟೆಲನ್ನು ಕೂಡ ಆರಂಭ ಮಾಡಿದ್ದಾರೆ. ಸೊ ಈ ವಿಚಾರ ಕಲಾವಿದರಿಗೆ ಗೊತ್ತಾಯಿತು. ಹೋಟೆಲ್ನ ಮುಂಭಾಗ ತಮಗೆ ಬರಬೇಕಾದಂತಹ ನ್ಯಾಯಯುತವಾಗಿ ಬರಬೇಕಾದಂತಹ ಸಂಭಾವನೆಯನ್ನು ಕೇಳುವಂತಹ ಕೆಲಸವನ್ನು ಮಾಡಿದರು. ಸೊ ಈ ಸಂದರ್ಭದಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ದಂಪತಿ ಅವರು ಕೂಡ ಇಲ್ಲಿಂದ ಕಾಲನ್ನು ಕಿತ್ತಿದ್ದಾರೆ. ಸೊ ಈಗ ನಮ್ಮ ಜೊತೆಗೆ ಒಂದಷ್ಟು ಕಲಾವಿದರಿದ್ದಾರೆ, ಜೊತೆಗೆ ಆ ಒಂದು ಸೀರಿಯಲ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ಹಂಸ ಮೇಡಮ್, ನೀವು ಕೂಡ ಬಂದಿದ್ರಿ, ಆದರೆ ಇಲ್ಲಿ ಸಮಾಧಾನವಾಗಿ ನೀವು ಕೇಳಕ್ಕೆ ಬಂದ್ರಿ. ಆದರೆ ಇಲ್ಲಿ ನೀವು ದಬ್ಬಾಳಿಕೆ ಮಾಡ್ತಿದ್ದೀರಿ ಅನ್ನುವಂಥ ಪದಗಳನ್ನು ಬಳಸಿದ್ರು. ಬರ್ತಿದ್ದಂಗೆ ಇಲ್ಲ ನಾವು ಪೊಲೀಸ್ ಸ್ಟೇಷನಿಗೆ ಹೋಗ್ತೀವಿ ಅಂತೇಳಿ ಹೋಟೆಲ್ ಇವತ್ತು ಓಪನ್ ಮಾಡಿದಂಥ ಹೋಟೆಲ್ನ ಬಿಟ್ಟು ಹೋಗಿದ್ದಾರೆ. ಏನು ಹೇಳ್ತೀರಿ? ಅಲ್ಲ, ಏನು ಗೊತ್ತಾ, ಅವ್ರಿಗೆ ಫೇಸ್ ಮಾಡೋಷ್ಟು ಮುಖ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ನೀವು ಇಲ್ಲಿ ನಾವು ಪೇಮೆಂಟ್ ಕೇಳಿದ್ರೆ ನೀವು ದಬ್ಬಾಳಿಕೆ ಮಾಡೋಕ್ಕೆ ಬಂದಿದ್ದೀರಿ ಅಂತ ಆಪೋಸಿಟಾಗಿ ನಮಗೆ ಮಾತಾಡ್ಬಿಟ್ಟು ನಮ್ಮದೇ ವೀಡಿಯೋ ಮಾಡ್ಕೊಂಡು ಅವ್ನ ಮನೇಲಲ್ಲ ಇಡೀ ಕರ್ನಾಟಕಕ್ಕೆ ಹಾಕೊಳ್ಳಿ. ಅವ್ನ ಮನೆ ಇದೆ, ಅವನೇ ತಕ್ಕೊತಾನೆ ಅಷ್ಟೇ. ನಮಗೆ ಪೇಮೆಂಟ್ ಕೊಟ್ಟಿಲ್ಲ, ಗುರು ಕೇಳಿದ್ವಿ. ಇವತ್ತು ಹೊಡೆದೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ, ನೆಕ್ಸ್ಟು ಹೊಡೆಯೋದೇನೆ. ಏನು ಕಂಪ್ಲೇಂಟ್ ಮಾಡ್ತಾನೋ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಹೌದು ನಾನು ಕೋರ್ಟಿಗೆ ಹಾಕ್ತಾರಾ, ಏನಕ್ಕೆ ಹೊಡೆದೆ ಕೇಳಿ ಸಾಕಾಗಿ ಬರ್ದೇ ಇದ್ದಾಗ ಹೊಡೆದೆ ಗುರು, ಹೌದು ಹೊಡೆದೆ, ನಾನು ಪೇಮೆಂಟ್ ಕೊಟ್ಟಿಲ್ಲ, ಹೊಡೆದೆ. ನನಗೆ ಅಲ್ಲಿ ಮನೆ ಹತ್ರ ಬಂದು 4 ಜನ ಹೊಡಿತಾವ್ರಲ್ಲ, ಅವ್ರಿಗೇನು ಹೇಳೋದು ನಾನು ಆನ್ಸರು. ಸೊ ಆಯಿತು, ನೀವು ಕೇಳಿದ್ರಿ ಅಲ್ವಾ ನಿಮ್ಮ ವರ್ಷನ್ ಏನು ಹೇಳಿ ಅಂತ, ಅವ್ರ ವರ್ಷನೂ ಹೇಳಕ್ಕೆ ರೆಡಿಗಿಲ್ಲ. ಸುಮ್ಮನೆ ನೀವು ರೌಡಿಸಮ್ ಮಾಡ್ತೀರಾ. ರೌಡಿಸಮ್ ಅಂದರೆ ಏನು? ನಿನ್ನ ದುಡ್ಡನ್ನ ಕಿತ್ಕೊಂಡು ಹೋಗೋದು. ನನ್ನ ದುಡ್ಡನ್ನ ಕೇಳೋದು ರೌಡಿಸಮ್ ಅಲ್ಲ. ನಾವು ಎಷ್ಟು ಫ್ರಸ್ಟ್ರೇಟ್ ಆಗಿರಬೇಕು. ಇಲ್ಲಿಗೆ ಬಂದು ನನ್ನ ಮನೆ ಇರೋದು ಬಾನಸಾಡಿ, ನಾಗರಬಾವಿವರೆಗೂ ಬಂದು, ಅದು ಬೆಳಗ್ಗೆ 7 ಗಂಟೆಗೆ ಬಂದಿದ್ದೀನಿ ನಾನು ಇಲ್ಲಿಗೆ ಬಂದು ಇವನಂತ ಕೇಳ್ತಾ ಇದ್ದೀನಿ ದುಡ್ಡು ಅಂತಂದರೆ ನಾನು ಎಷ್ಟು ಫ್ರಸ್ಟ್ರೇಷನ್ ಆಗಿರಬೇಕು. ಸೊ ಈಗ ನಿಮಗೆ ಎಷ್ಟು ಪೇಮೆಂಟ್ ಬರಬೇಕು ಮೇಡಮ್ ಕೇಳಿದ್ರೆ ಏನು ರೆಸ್ಪಾಂಡ್ ಮಾಡ್ತಿದ್ದಾರೆ ಅವರು? ನಾವು ಬಂದು ಕೇಳ್ಬಿಟ್ವಂತೆ ದುಡ್ಡು, ಅದಕ್ಕೆ ನಾವು ಏನು ಬೇಕಾದ್ರೂ ಮಾಡ್ಕೋಬೇಕಂತೆ, ಅವ್ರು ಕೊಡೋದಿಲ್ಲ ಅಂತ. ಈ ಥರ ರೆಸ್ಪಾನ್ಸ್ ಬರ್ತಾಯಿದೆ. ಈಗ ಕೊಡೋರಾಗಿದ್ದರೆ ಆಯ್ತು ಮೇಡಮ್ ಗಲಾಟೆ ಮಾಡಬೇಡಿ, ನಾನು ತಿಂಗಳ ಇಷ್ಟು ಕೊಡ್ತೀನಿ, ಏನೋ ಮಾಡ್ತೀನಿ, ಆಯಿತು ಬನ್ನಿ ಅಂತ ಸೈಡಿಗೆ ಕರ್ಕೊಂಡೋಗಿ ಮಾತಾಡ್ತಾಯಿದ್ರು. ಇವರು ಏನು ಮಾಡ್ತೀಯಾ, ಲೀಗಲಾಗಿ ಹೋಗ್ತೀಯಾ, ನಿಮ್ಗೆ ನೋಟಿಸ್ ಕೊಡ್ತೀನಿ, ಈ ಥರ ಆ್ಯಟಿಟ್ಯೂಡಲ್ಲಿ ಮಾತಾಡ್ತಾ ಇದ್ದಾರೆ ಅವರು. ಇವಾಗ ದುಡ್ಡು ನಮಗೆ ಕೊಡಬೇಕಾಗಿರೋರು ಆಬ್ವಿಯಸ್ಲಿ ನಾವು ರೈಸಾಗೇ ಮಾತಾಡ್ತೀವಿ. ಕೊಡಬೇಕಾಗಿರೋರು ಸೈಲೆಂಟ್, ಆಯಿತು ಮೇಡಮ್ ಬನ್ನಿ, ಆಯಿತು ಮಾತಾಡೋಣ, ನೋಡೋಣ, ಆಯಿತು ನಾನು ಗಲಾಟೆ ಮಾಡಬೇಡಿ, ಇಲ್ಲೆಲ್ಲ ನನ್ನ ಮರ್ಯಾದೆ ಹೋಗುತ್ತೆ, ಒಂದು ಸ್ವಲ್ಪ ದುಡ್ಡು ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಂತ ಹೇಳೋ ಮಾತೇ ಬರ್ತಾ ಇಲ್ಲ ಅವ್ರಿಗೇನು ಗೊತ್ತಲ್ಲ, ಲಿಟ್ರಲಿ ದೇ ವಾಂಟ್ ಟು ಎಸ್ಕೇಪಿಸಮು ಎಸ್ಕೇಪ್ ಆಗ್ತಾ ಇದ್ದಾರೆ ಅಷ್ಟೇ. ಈಗ ಅವರು ಎಸ್ಕೇಪ್ ಆಗಲಿಕ್ಕೆ ಏನೇನು ಬೇಕು ಎಲ್ಲ ಪ್ಲಾನ್ಗಳನ್ನು ಮಾಡ್ತಿದ್ದಾರೆ. ಸೊ ನಿಮ್ಮ ಸ್ಟೆಪ್ ನೆಕ್ಸ್ಟ್ ಯಾವ ಥರ ಇರುತ್ತೆ ಅಂತ? ನೆಕ್ಸ್ಟ್ ಸ್ಟೆಪ್ ಅದೇ, ನಾನು ಇವಾಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ನೆಕ್ಸ್ಟು ಹೋಗಿ ಶೂಟಿಂಗ್ ಸ್ಟಾಪ್ ಮಾಡಿಸ್ತೀವಿ. ಅವನು ನಿನ್ನ ಜೊತೆ ನನ್ನ ಕತೆ, ಈಸ್ ಅ ಪಾರ್ಟ್ ಆಫ್ ನಿನ್ನ ಜೊತೆ ನನ್ನ ಕತೆ ಆಲ್ಸೋ. ಸೊ ಅಲ್ಲೋಗಿ ಶೂಟಿಂಗ್ ಸ್ಟಾಪ್ ಮಾಡಿಸ್ತೀವಿ. ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡ್ತೀವಿ. ಬಟ್ ಇವನು ಕೋರ್ಟಿಗಂತೂ ಬರ್ತಾನೆ ಗ್ಯಾರಂಟಿ. 2 ವರ್ಷ ಅಲ್ಲ 10 ವರ್ಷ ಆಗಲಿ, ಕೇಸ್ ಅಂತೂ ನಾನು ನಡ್ಸೋಕ್ಕೆ ರೆಡಿಗಿದ್ದೀನಿ. ಇದನ್ನು ನಾನು ಯಾಕೆ ಮೀಡಿಯಾದವ್ರಿಗೂ ತಂದೆ ಅಂತಂದರೆ, ನೆಕ್ಸ್ಟು ಪ್ರೊಡ್ಯೂಸರ್ಗಳು ಯಾರು ಈ ಥರ ಮಾಡಬಾರ್ದು. ಆರ್ಟಿಸ್ಟ್ಗಳಿಗೆ ಮಾಡಿಬಿಟ್ಟು ಓಡೋಗ್ಬಿಡೋದಲ್ಲ. ಓಡೋದ್ರೆ ಚಪ್ಪಲಿ ತೊಗೊಂಡು ಹಾಕ್ತಾರೆ ಅಂತ ಗೊತ್ತಾಗಬೇಕು, ಆಯಿತಾ? ನಾನು ನೆಕ್ಸ್ಟು ಇವನಿಗೆ ಚಪ್ಪಲಿಯಲ್ಲೇ ಹೊಡಿಯೋದು. ಚಪ್ಪಲಿಯಲ್ಲಿ ಹೊಡಿತೀನೋ ಇಲ್ವೋ ಅಂತ ಅವ್ನು ನೋಡಲಿ. ಅವ್ನು ಹೆಂಡ್ತಿಯಲ್ಲ ಹೊಡಿತ್ಯಾ ಅಂತ ಹೊಡಿತೀನಿ. ನೀನು ಪೇಮೆಂಟ್ ನೆಕ್ಸ್ಟ್ ಬಂದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೂ ನೀನು ಬಂದು ಆಗಲಿಲ್ಲ ಅಂತಂದರೆ, ಇಲ್ಲ ಪೊಲೀಸರು ಹೊಡಿತಾರೆ, ಇಲ್ಲ ನಾನು ಹೊಡಿತೀನಿ, 2ರಲ್ಲಿ ಒಂದಂತೂ ಹೊಡಿತೀನಿ. ಹಂಗಾದ್ರೂ ನಾವು ಸಮಾಧಾನ ಮಾಡ್ಕೊಳ್ಳೋಣಲ್ಲ ಮೇಡಮ್. ಈಗ ನಿಮಗೆ ಆಗ್ತಾ ಇರೋಂಥ, ನಿಮಗೂ ಸೇರಿದಂತೆ ಒಂದಷ್ಟು ಜನ ಆರ್ಟಿಸ್ಟ್ಗಳಿಗೆ ಆಗ್ತಾ ಇರೋಂಥ ಸಮಸ್ಯೆಗಳನ್ನು ಚಾನಲ್ ಗಮನಕ್ಕೆ ತರುವಂಥ ಕೆಲಸ ಆಯಿತಾ? ಸೊ ಚಾನಲ್ನವ್ರು ಏನು ಹೇಳಿದರು ಅಂತ? ಚಾನಲ್ವರೆಗೂ ಗೊತ್ತಿದೆ ಈ ಪೇಮೆಂಟ್ ಆಗಿಲ್ಲ ಅನ್ನೋದು. ಅವರು ಡಿಸೆಂಬರ್ ಪೇಮೆಂಟ್ನ ಎಲ್ಲರಿಗೂ ಕ್ಲಿಯರ್ ಮಾಡಿಸ್ಕೊಟ್ರು. ಆಮೇಲೆ ಅವ್ರು ಚಾನಲ್ ಏನಂತ ಇದ್ದಾರೆ, ಅವನು ಒಂದು ಮೇಲ್ ಹಾಕಬೇಕಂತೆ, ಅಂದರೆ ನಮಗೆಲ್ಲ ಪೇಮೆಂಟ್ ಮಾಡ್ತೀನಿ ಅಂತ ಒಂದು ಮೇಲ್ ಹಾಕಿದ್ರೆ ಸಾಕು, ನಾವು ಪೇಮೆಂಟ್ ರಿಲೀಸ್ ಮಾಡ್ತೀವಿ ಅಂತ ಚಾನಲ್ ಅವ್ರು ಹೇಳ್ತಿದ್ದಾರೆ. ಈ ನನ್ನ ಮಗ ಮೇಲ್ ಹಾಕಕ್ಕೆ ರೆಡಿ ಇಲ್ಲ. ಕೇಳಿದ್ರೆ ಅವ್ರು ಹೇಳೋ ಪ್ರೋಟೋಕಾಲ್ ಎಲ್ಲ ನಮ್ಗೆ ಓಕೆ ಇಲ್ಲ. ಏನು ಓಕೆ ಇಲ್ಲ ಗುರು, ಏನು ಓಕೆ ಇಲ್ಲ ನಿನಗೆ? ಪೇಮೆಂಟ್ ರಿಲೀಸ್ ಮಾಡ್ತಾರೆ ಅವರು, ನೀನು ಒಂದು ಮೇಲ್ ಹಾಕು, ಹೋಗ್ಲಿ ಪೋಸ್ಟ್ ಡೇಟೆಡ್ ಚೆಕ್ ಕೊಡು. ಈಸ್ ನಾಟ್ ರೆಡಿ ಟು ಡೂ ಎನಿಥಿಂಗ್. ಈ ಥರ ಅಂದರೆ ಚಾನಲ್ ಈಸ್ ಆಲ್ಸೋ ಫೈಟಿಂಗ್ ಫಾರ್ ದಟ್. ಅಂದರೆ ಚಾನಲ್ ಇವಾಗ ಆರ್ಟಿಸ್ಟ್ಗಳಿಗೆಲ್ಲ ಹೆಂಗೆ ಪೇಮೆಂಟ್ ಕೊಡಿಸ್ಬೇಕು ಅಂತ, ಈವನ್ ದೇ ಆರ್ ಲೈಕ್ ಏನು ಮಾಡಬೇಕು ಅಂತ ಅವರು ಲೀಗಲಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಸಿಂಪಲ್. ಯಾಕಂದರೆ ಯಾರಿಗೂ ಆಗಿಲ್ಲ, ನನ್ನೊಬ್ಳಿಗೆ ಅವಳೊಬ್ಳಿಗೆ ಅಂತಲ್ಲ. ಈಗ ಬೇರೆಯವರು ವಸುದೇವ ಕುಟುಂಬದಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಹೋಪ್ಸ್ ಇಟ್ಕೊಂಡು. ಸೊ ಅವ್ರಿಗೆಲ್ಲ ಕೊಡಿಸೋ ಜವಾಬ್ದಾರಿ ಚಾನಲ್ ತೊಗೊಂಡಿದೆ.
ಈಗ ನಾವು ಹೊರಗಡೆ ಬಂದುಬಿಟ್ಟಿರೋದ್ರಿಂದ ನಾವೇ ಫೈಟ್ ಮಾಡೋ ಥರ ಆಗಿದೆ ಇವಾಗ. ಇಟ್ಸ್ ಓಕೆ, ವಿಲ್ ಫೈಟ್, ನೋ ಪ್ರಾಬ್ಲಮ್, ಆಯಿತಾ. ಈಗ ಅದೇ ಚಾನಲ್ ಅವರು ಏನು ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ, ವಾಟ್ ಆ್ಯಕ್ಷನ್ಸ್ ದೇ ಆರ್ ಟೇಕಿಂಗ್ ಅಂತ. ನಾವಂತೂ ಹೊರಗಡೆ ಬಂದಾಯಿತು. ಬಟ್ ಕೊಡಿಸ್ತೀವಿ ಅಂತ ಮಾತ್ರ ಹೇಳ್ತಿದ್ದಾರೆ. ಎಷ್ಟು ಮಾತ್ರ ಕೊಡಿಸ್ತಾರೆ ನೋಡಬೇಕು. ಮೇಡಮ್, ಈಗ ಅವರು ಈಗ ಒಂದು ಸೀರಿಯಲ್ ಆಯಿತು, ಇನ್ನೊಂದು ಸೀರಿಯಲ್ನ ಅವರು ಅಲ್ಲಿ ಆ ಚಾನಲಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಏಕೆಂದರೆ ಈಗ ನಿಮ್ಮಷ್ಟು ಜನ ಒಂದಷ್ಟು ಜನಕ್ಕೆ ಈಗ ಈ ಒಂದು ಸೀರಿಯಲ್ನಲ್ಲಿ ಕೆಲಸ ಮಾಡ್ತಿರೋಂಥವ್ರಿಗೆ ಸಮಸ್ಯೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಬ್ರಿಗೂ ಕೂಡ ಸಮಸ್ಯೆ ಮಾಡೋವಂಥ ಸಾಧ್ಯತೆಗಳು ಇದ್ದಾವೆ, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅಂಥವ್ರಿಗೆ ಏನು ಕಿವಿ ಮಾತು ಏನು ಹೇಳ್ತೀರಿ ಅಂತ ಹೇಳಿ? ಈಗ ಅವ್ರು ಇನ್ನೊಂದು ಪ್ರೊಡಕ್ಷನ್ ಮಾಡ್ತಾ ಇರೋದು ಇವನ ಹೆಸ್ರಿಗಷ್ಟೇ, ಪ್ರೊಡ್ಯೂಸರ್ ಬೇರೆ ಇದ್ದಾರೆ. ಪಾಪ ಅವರೇನೋ ಕಷ್ಟನೋ ಸುಖನೋ ಅವ್ರು ಪೇಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿರೋರಿಗೆ ತೊಂದರೆ ಆಗಿಲ್ಲ. ಅದಕ್ಕೆ ಶೂಟಿಂಗ್ ನಡೀತಾ ಇದೆ. ಇವನು ಕಮಿಷನ್ ಇಸ್ಕೊಂಡು ಆರಾಮಾಗಿ ತಿನ್ಕೊಂಡು ಬೀಳ್ಕೊಂಡು ಚೆನ್ನಾಗಿದ್ದಾನೆ, ಆಯಿತಾ. ಈಗ ನಾನು ಹೇಳೋದೇನಂತಂದರೆ, ಫಸ್ಟ್ ಆಫ್ ಆಲ್ ಚಾನಲ್ ಅವರು ಒಬ್ಬ ಪ್ರೊಡಕ್ಷನ್ ಹೌಸ್ಗೆ ಒಂದು ಸ್ಲಾಟ್ ಕೊಡಬೇಕಂತಂದರೆ ದಯವಿಟ್ಟು ನೋಡ್ಬಿಟ್ಟು ಕೊಡಿ, ಇವನು ಪ್ರೊಡಕ್ಷನ್ ಹೌಸ್ ಮಾಡೋಕ್ಕೆ ಯೋಗ್ಯನಾ ಇಲ್ವಾ ಅಂತ. ಬೇರೆ ಇನ್ವೆಸ್ಟರ್ನ ಕರ್ಕೊಂಬರೋದು, ಅವ್ನಿಗೆ ನಾಮ ಹಾಕ್ಬಿಡೋದು. ಏನು ಗೊತ್ತಾ, ಫಸ್ಟ್ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಬೇಕಾಗಿರುತ್ತೆ. ಅವ್ರನ್ನ ಕರ್ಕೊಂಬರ್ತಾರೆ. ಒಂದು 30 ಎಪಿಸೋಡ್ 50 ಎಪಿಸೋಡ್ ಆದಮೇಲೆ ಕಳಿಸ್ಬಿಟ್ಟು ಇವರೇ ತೊಗೊಂಬಿಡೋರು, ಟೇಕ್ ಓವರ್ ಮಾಡಿಬಿಡೋದು, ಅವ್ನಿಗೆ ನಾಮ. ಇದೇ ಥರ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಸೊ ಇವ್ರ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇವ್ರ ಬ್ಯಾಕ್ಗ್ರೌಂಡ್ ಏನಿದೆ. ಇವಾಗ ನಮ್ಮಿಂದ ಒಂದು 3-4 ತಿಂಗಳು ಪೇಮೆಂಟ್ ಡಿಲೇ ಆದರೂ ಚಾನಲಿಂದ, ಇವ್ರಿಗೆ ಕೊಡೋ ತಾಕತ್ತಿದೆಯಾ ಅಂತ ನೋಡಬೇಕು. ಇವರು ಬ್ರೋಕರ್ಗಳಲ್ಲ. ಚಾನಲ್ ಕೊಟ್ಟರೆ ಕೊಡೋಕೆ ನಾನು ಮಾಡ್ತೀನಿ ಅವಾಗ ಪ್ರೊಡಕ್ಷನ್ನು ಕೂತ್ಕೊಂಡು. ಹಾಂ, ಇವನೇನು ಚಾನಲ್ ಕೊಟ್ಟರೆ ಕೊಡೋದಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು ಕೂತ್ಕೊಂಡು. ದಳ್ಳಾಳಿ ಕೆಲಸ ಮಾಡೋಕೆ ಯಾವನ್ ಬೇಕಾದ್ರೂ ಮಾಡ್ತಾನೆ. ಪ್ರೊಡ್ಯೂಸರ್ ಅಂದರೆ ಏನು, ನಿನ್ನ ಕೈಯಿಂದ ದುಡ್ಡು ಹಾಕಬೇಕು, ಇನ್ವೆಸ್ಟ್ ಮಾಡಬೇಕು. ವೆನ್ ಮನಿ ಕಮ್ಸ್ ಯು ಹ್ಯಾವ್ ಟು ಟೇಕ್ ಇಟ್. ಅದು ನೀನು ಮಾಡ್ತಾ ಇಲ್ಲ. ಮೇಡಮ್, ಈಗ ನೀವು ಇಂಡಸ್ಟ್ರಿಯಲ್ಲಿ ತುಂಬ ವರ್ಷದಿಂದ ಇದ್ದೀರಾ. ಸೊ ಈ ಸೀರಿಯಲ್ನಲ್ಲಿ ಒಂದಷ್ಟು ಜನ ಹೊಸ ಕಲಾವಿದರು ಈ ಒಂದು ಸೀರಿಯಲ್ ಮೂಲಕನೇ ಪರಿಚಯ ಆಗಿದ್ದಾರೆ. ಸೊ ಮೊದಲನೇ ಸೀರಿಯಲ್ನಲ್ಲಿ ಈ ಥರದಾದಂಥ ಸಮಸ್ಯೆಗಳಾದರೆ ಅವರಿಗೆ ಇಂಡಸ್ಟ್ರಿನೇ ಈ ಥರ ಇರುತ್ತಾ ಅನ್ನುವಂಥ ಒಂದು ಬೇಸರ ಬರುತ್ತೆ. ಸೊ ಏನು ಹೇಳ್ತೀರಿ ಮೇಡಮ್? ನಾನು ಹೇಳೋದಿಲ್ಲ, ಒಳ್ಳೆ ಪ್ರೊಡಕ್ಷನ್ ಹೌಸ್ಗಳು ಇದೆ ಸರ್. ಇವಾಗ ನಾನು ಅದೇ ಹೇಳಿದೆ, ನಾನು ಪುಟ್ಟಕ್ಕನ ಮಕ್ಕಳು ಮಾಡ್ತಾಯಿದ್ದೆ. ನಾನು ಬಿಟ್ಬಿಟ್ಟು ಬಿಗ್ ಬಾಸ್ಗೆ ಹೋದ್ರೂ ಅವ್ರು ನನ್ನ ಪೇಮೆಂಟ್ ಕ್ಲಿಯರ್ ಮಾಡಿದ್ದಾರೆ. ಅಂಥ ಪ್ರೊಡಕ್ಷನ್ ಹೌಸ್ಗಳು ಇದ್ದಾವೆ. ಒಳ್ಳೆ ಪ್ರೊಡಕ್ಷನ್ ಹೌಸ್ಗಳು ಇಲ್ಲ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಪ್ರೊಡಕ್ಷನ್ ಹೌಸ್ಗಳು ಇದ್ದಾವೆ. ಅದ್ರ ಮಧ್ಯದಲ್ಲಿ ಇಂಥ ಹುಳಗಳು ಬಂದು ಸೇರ್ಕೊಂಡ್ಬಿಟ್ಟು ಎಲ್ರಿಗೂ ಒಂಥರ ಮರ್ಯಾದೆ ಇಲ್ದಿರೋ ಥರ ಮಾಡ್ತಾ ಇದ್ದಾರೆ ಅಷ್ಟೇ. ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸ್ಗಳಿದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆನ್ ಟೈಮ್ ಪೇಮೆಂಟು, ಕೆಲವರು ಲೇಟಾಗಿ ಕಮಿಟ್ ಆಗಿರ್ತಾರೆ, ಬಟ್ ಆನ್ ಟೈಮ್ ಪೇಮೆಂಟ್ ಬರುತ್ತೆ, ಏನೂ ತೊಂದರೆ ಇಲ್ಲ. ಅದೇ ಹೊಸಬ್ರಿಗೆ ಹೇಳೋದೇನಂತಂದರೆ, ತುಂಬ ದಿವಸ ಬಿಟ್ಕೊಳಕ್ಕೆ ಹೋಗಬೇಡಿ. ಲೈಕ್ ಇವಾಗ ನಾವು ಒಂದು 3 ಕೊಡ್ತಾರೆ ಅಂದ್ಬಿಟ್ಟು 3 ಮಂತ್ಸ್ ಬಿಟ್ಬಿಟ್ವಿ. ಅಷ್ಟು ದಿನ ಟೈಮ್ ಅಂತೂ ಕೊಡಬೇಡಿ. 1 ಮಂತಲ್ಲಿ ಪೇಮೆಂಟ್ ಬಂದಿಲ್ವಾ, ಯು ಶುಡ್ ಫೈಟ್ ಫಾರ್ ಇಟ್ ಅಷ್ಟೇ. ಅಷ್ಟು ಮಾಡಿದ್ರೆ, ಇವಾಗ ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ. ಏನು ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಫೈಟ್. ಈ ಥರ ಇಂಡಸ್ಟ್ರಿಗೆ ಬಂದಮೇಲೆ ಏನು ಮಾಡೋದು, ನಾವು ಒಂದು ಟ್ರಸ್ಟ್ ಇಟ್ಕೊಂಡೇ ಬರ್ತೀವಿ ಅಲ್ವಾ. ಈಗ ಅಗ್ರಿಮೆಂಟ್ ಆಗಿದೆ, ಅದು ಇದು ಅಂತ ಟ್ರಸ್ಟ್ ಇಟ್ಕೊಂಡೇ ಬರ್ತೀವಿ. ವಾಟ್ ನೆಕ್ಸ್ಟ್ ಮೇಡಮ್? ಲೀಗಲಿ ಫೈಟ್ ಮಾಡ್ತೀರಾ ಅಥವಾ ಹೇಗೆ ಏನು ಅಂತ? ಲೀಗಲಿನೂ ಫೈಟ್ ಮಾಡ್ತೀವಿ. ಈಗ ಅಲ್ಲಿ ಅವರು ಇರೋ ಜಾಗಕ್ಕೆ ಮತ್ತೆ ಬಂದು ಫೈಟ್ ಮಾಡ್ತೀವಿ, ಅದಂತೂ ಗ್ಯಾರಂಟಿ 100%. ಸೊ ಅಂದರೆ ಖಾಸಗಿ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಒಂದು ಧಾರಾವಾಹಿಯಿಂದ 10 ಕಲಾವಿದರು ಈಗ ಜೀವನವನ್ನು ಕಳ್ಕೊಂಡಿದ್ದಾರೆ. ಅಂದರೆ ಅವರ ಜೀವನವನ್ನು ಕೂಡ ನಡೆಸುವಂತಹ ಕಷ್ಟದ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈಗಲಾದರೂ ಈ ರೀತಿಯಾದಂತಹ ಪ್ರೊಡಕ್ಷನ್ ಹೌಸ್ಗಳು ಕಲಾವಿದರಿಗೆ ಮೋಸ ಅನ್ನೋದಕ್ಕಿಂತ ಅವರಿಗೆ ಒಂದು ಕೊಡುವಂತಹ ವೇತನವನ್ನು ಕರೆಕ್ಟ್ ಟೈಮ್ಗೆ ಕೊಟ್ಟರೆ ಈ ರೀತಿಯಾದಂಥ ಬಂದು ಪ್ರತಿಭಟನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಬಂದು ಕೇಳುವಂಥ ಪರಿಸ್ಥಿತಿ ಬರೋದಿಲ್ಲ. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಾದರೆ ಕಲಾವಿದರೆ ಎಚ್ಚೆತ್ತುಕೊಂಡು ಸಮಸ್ಯೆಗಳನ್ನು ತಾವೇ ಬಗೆಹರಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.